ಬೈ ಥಂಬ್ನೇಲ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಈ ಫ್ರಿಝಿ ಕರ್ಲಿ ಆ್ಯಂಡ್ ಮೆಸ್ಸಿ ಹೇರ್ಗೆ ಆಯಿಲ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಸಮ್ ಒನ್ ಹೂ ಹ್ಯಾಸ್ ಕರ್ಲಿ ಹೇರ್, ದಿಸ್ ವಿಡಿಯೋ ಈಸ್ ಫಾರ್ ಯು ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸೊ ತಡ ಮಾಡದೆ ಬನ್ನಿ ನೋಡೋಣ ನನ್ನ ಕರ್ಲಿ ಹೇರ್ ಆಯಿಲ್ ಅಪ್ಲಿಕೇಶನ್. I always use wide teeth comb to detangle my hair. So ಆಯಿಲ್ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಮುಂಚೆ ವೆರಿ ಇಂಪಾರ್ಟೆಂಟ್ ನಾವು ನಮ್ಮ ಹೇರ್ನ ಕೂಮ್ ಮಾಡೋದು. ಮೊದಲು ನಾನು ಹೇರ್ನ 2 ಪಾರ್ಟ್ಸ್ ಆಗಿ ಸಪ್ರೇಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಕೂಂಬಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಬರ್ತಿರೋ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ಐ ನೆವರ್ ಕೂಮ್ ಮೈ ಹೇರ್ ಫ್ರಮ್ ದ ರೂಟ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ಕೆಳಗಿಂದನೇ ಬಾಚ್ಕೊಂಡು ಹೋಗೋದು. ಯಾಕಂತ ಹೇಳಿದ್ರೆ ಈ ಥರ ಮಾಡಿದರೆ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ಅದಾದಮೇಲೆ ಡಿಟ್ಯಾಂಗಲಿಂಗ್ ಕೂಡ ತುಂಬ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹಲ್ಲಿನ ಬಾಚಣಿಗೆ ಯೂಸ್ ಮಾಡೋದ್ರಿಂದ ನಾನು ತಲೆ ಬಾಚೋದು ಎಷ್ಟು ಈಸಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಇಫ್ ಯು ಆರ್ ಸಮ್ ಒನ್ ಹೂ ಹ್ಯಾಸ್ ಕರ್ಲಿ ಹೇರ್ಸ್, ಪ್ಲೀಸ್ ಯಾವ ಕಾರಣಕ್ಕೂ ಚಿಕ್ಕ ಹಲ್ಲಿನ ಬಾಚಣಿಗೆನ ಡಿಟ್ಯಾಂಗಲ್ ಮಾಡಲಿಕ್ಕೆ ಯೂಸ್ ಮಾಡಲೇಬೇಡಿ. ಯಾಕಂತ ಹೇಳಿದರೆ ಅದರಿಂದ ತುಂಬ ಹೇರ್ ಫಾಲ್ ಆಗುತ್ತೆ, ಅದಲ್ಲದೆ ಅದು ತುಂಬ ನೋವು ಕೂಡ ಆಗುತ್ತೆ. ಸೊ ಒಂದ್ಸಲ ಹೀಗೆ ಕೆಳಗಿನ ಪಾರ್ಟ್ನ ಕೂಂಬ್ ಮಾಡ್ಕೊಂಡು ಆದಮೇಲೆ ಮೇಲೆ ರೂಟಿಂದ ಕೂಂಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯು ಕ್ಯಾನ್ ಸಿ ಹೌ ಈಸಿ ಇಟ್ ಈಸ್ ಫಾರ್ ಮಿ ಟು ಕೂಂಬ್ ನೌ. ತುಂಬಾ ಪೇಷನ್ಸ್ ಬೇಕಾಗುತ್ತೆ ಕರ್ಲಿ ಹೇರ್ ಕೇರ್ ಮಾಡಲಿಕ್ಕೆ. ಸೊ ಒನ್ ಸೈಡ್ ಫುಲ್ ಡಿಟ್ಯಾಂಗಲ್ ಮಾಡಿದ ಮೇಲೆ ನೀವು ನೋಡ್ಬೋದು ಅದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಆ ಬಾಚಣಿಗೆ ನನ್ನ ಕೂದಲೊಳಗಡೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ಇದೇ ಥರ ಇನ್ನೊಂದು ಸೈಡು ನೀವು ಬಾಚ್ಕೋಬೇಕಾಗುತ್ತೆ. ಕಂಪ್ಲೀಟ್ ಹೇರ್ ಕೊಂಬ್ ಆದಮೇಲಂತೂ ನನ್ನ ಹೇರು ನಾನು ಯಾವುದೋ ಟ್ರಾಪಿಕಲ್ ಕಂಟ್ರಿಯಿಂದ ಬಂದ ಹಾಗೆ ಕಾಣ್ತಾ ಇದೆ. ನೀವು ನೋಡ್ಬೋದು ಎಷ್ಟು ಫ್ರೀಝಿ ಇದೆ ಇನ್ನೂ ಅಂತ ಹೇಳಿಬಿಟ್ಟು. ಸೊ ನಾವೀಗ ಆಯಿಲಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ನಾನು ಮತ್ತೆ ನನ್ನ ಹೇರನ್ನು 2 ಭಾಗ ಮಾಡಿಕೊಂಡು ಒಂದು ಚಿಕ್ಕ ಕ್ಲಿಪ್ ಹಾಕಿ ಒಂದು ಸೈಡ್ ಹೇರನ್ನು ಸೆಕ್ಯೂರ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಫಸ್ಟು ಒಂದು ಸೈಡಿಗೆ ಆಯಿಲ್ ಅಪ್ಲಿಕೇಶನ್ ಮಾಡಿ ಮತ್ತೆ ಇನ್ನೊಂದು ಸೈಡಿಗೆ ಹೋಗ್ತೀವಿ. ಇದು ನಾನು ಮನೇಲೇ ಪ್ರಿಪೇರ್ ಮಾಡಿರುವಂತಹ ಹೇರ್ ಆಯಿಲ್. ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಫಸ್ಟ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಯಾವಾಗಲೂ ರಫ್ಲಿನೇ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಹೇರ್ ರೂಟ್ಸಿಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನನ್ನ ಆಯಿಲ್ ಅಪ್ಲಿಕೇಶನ್ಗೆ ತುಂಬ ಈಸಿ ಆಗುತ್ತೆ. ನೀವು ಯಾವಾಗಲೂ ಹೇರ್ ಆಯಿಲ್ ಹಾಕಬೇಕಾದ್ರೆ ರೂಟ್ಸ್ನ ಫೋಕಸ್ ಮಾಡಿ, ರೂಟ್ಸ್ಗೆ ಯಾವಾಗಲೂ ಆಯಿಲ್ನ ಅಪ್ಲೈ ಮಾಡಬೇಕಾದ್ರೇ ನೀವು ವಿಡಿಯೋದಲ್ಲಿ ನೋಡ್ತಿರೋ ಥರ ಸ್ವಲ್ಪ ಹೇರ್ಗೆ ಮತ್ತು ಸ್ಕಾಲ್ಪಿಗೆ ಮಸಾಜ್ ಕೂಡ ಮಾಡಿ. ಇದರಿಂದ ಅಪ್ಲಿಕೇಶನ್ ಪ್ರೋಸೆಸ್ಸು ಈಸಿ ಆಗುತ್ತೆ. ಅದಾದಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಕರ್ಲಿ ಹೇರ್ಗೆ ಆಯಿಲ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಆದಷ್ಟು ಟೈಮ್ ತೊಗೊಂಡು ಸಮಾಧಾನವಾಗಿ ಆಯಿಲ್ ಅಪ್ಲಿಕೇಶನ್ನ ಮಾಡಿ. ಯಾಕಂತ ಹೇಳಿದ್ರೆ ನಾವು ಫಾಸ್ಟಾಗಿ ಅಪ್ಲಿಕೇಶನ್ ಮಾಡಿದಷ್ಟು ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಒಂದು ಕಡೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೇ ನಾನು ಅದನ್ನು ಸೆಕ್ಯೂರ್ ಮಾಡಿಕೊಂಡು ಹೇರ್ ಪೆನ್ನಿಂದ ಇನ್ನೊಂದು ಕಡೆಗೆ ಆಯಿಲ್ ಅಪ್ಲಿಕೇಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2 ಸೈಡ್ ಆಯಿಲ್ ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವೊಂದು 10 ನಿಮಿಷ ಆದ್ರೂ ಸ್ಕಾಲ್ಪ್ ಮಸಾಜ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಚ್ಚಿರೋಂಥ ಆಯಿಲ್ ಸ್ಕಾಲ್ಪ್ಗೆ ಅಬ್ಸರ್ವ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್ ಆಲ್ಸೋ. ಹೆಡ್ ಮಸಾಜ್ ಆದಮೇಲೆ ನಾನು ಮತ್ತೆ ನನ್ನ ಹೇರ್ನ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಕೂಮಿಂಗ್ ಆದಮೇಲೆ ನೀವು ನೋಡ್ಬೋದು ನನ್ನ ಹೇರು ಎಷ್ಟು ಬಿಹೇವ್ ಮಾಡ್ತಾ ಇದೆ ಇವಾಗ ಅಂತ ಹೇಳಿಬಿಟ್ಟು. ಈ ಪ್ರೊಸೆಸ್ಸಲ್ಲಿ ಹೇರ್ ಫಾಲ್ ಆಗೋದು ತುಂಬಾ ಕಾಮನ್. ನಾನೊಂದು 2-3 ಡೇಸಿಂದ ಹೇರ್ ಕೂಮ್ ಮಾಡಿರಲಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ. ಒಂದು ಸಲ ಹೇರ್ ಕೂಮ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಚಿಕ್ಕ ಹಲ್ಲಿನ ಬಾಚಣಿಗೆ ತೊಗೊಂಡು ನೀಟಾಗಿ ತಲೆನೆಲ್ಲ ಬಾಚಿ ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ನೀವು ಬೇಕಂದರೆ ಜಡೆ ಕೂಡ ಹಾಕ್ಬೋದು. ಇದನ್ನು ಒಂದು ನೈಟ್ ಇಲ್ಲ ಒಂದು ಹಗಲು ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ನೀವು ಕರ್ಲಿ ಹೇರ್ ಗರ್ಲ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್.